ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಈ ಒಂದು ವಾರ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರನ್ನ ಹೊರತುಪಡಿಸಿ ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಂಟೆಸ್ಟೆಂಟ್ ಗಳು ಮುಂದುವರಿಬೇಕು ಅನ್ನೋ ಒಂದು ಜವಾಬ್ದಾರಿ ಆಗಿರ್ಬೋದು, ಅಧಿಕಾರವನ್ನಾಗಿರ್ಬೋದು, ಇಲ್ಲಿ ಬಿಗ್ ಬಾಸ್ ಅವರು ಜನರ ಕೈಗೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಜನರು ವೋಟಿಂಗ್ ನ ಮೂಲಕ ಯಾರು ಒಬ್ಬ ಫೇವರಿಟ್ ಕಂಟೆಸ್ಟೆಂಟ್ ಇದ್ದಾರೆ ಅವರನ್ನ ಬಿಗ್ ಬಾಸ್ ಮನೆ ಉಳಿಸ್ಕೊಳ್ಳಿ ಅನ್ನೋ ಒಂದು ಅಧಿಕಾರ ನೀಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಈ ಒಂದು ವಾರ ಯಾರೆಲ್ಲ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ನ ತೆಗೆದುಕೊಂಡಿದ್ದಾರೆ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಗೆ ಇಲ್ಲಿ 10ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಸ್ಪರ್ಧಿ ಯಾರು ಅಂದ್ರೆ ಅದು ಸ್ಪಂದನ ಅವರು ಕಾಣ ಸಿಗ್ತಾ ಇದ್ದಾರೆ. ಸ್ಪಂದನ ಅವರು ನಿಜ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೌದು ಸ್ಪಂದನ ಅವರು ಇದ್ದಿದ್ರಿಂದ ಈ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು ಅನ್ನೋ ತರ ಎಲ್ಲೂ ಸಹ ಆಟದ ಪ್ರದರ್ಶನ ಅವ್ರು ಮಾಡ್ಲಿಲ್ಲ. ಅದೇ ವಿಚಾರಕ್ಕೆ ಇಲ್ಲಿ ಜನರ ಮೆಚ್ಚುಗೆ ಪಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ವಿಫಲರಾಗಿದ್ದಾರೆ ಸ್ಪಂದನ ಅವರು ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಪಂದನ ಅವರಿಗೆ ಬರ್ತಾರೆ ಅನ್ನೋ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 6.2% ಅಷ್ಟು ವೋಟಿಂಗ್ ಇಲ್ಲಿ ಸ್ಪಂದನ ಅವರಿಗೆ ನಡೀತಾ ಇದೆ. ಸೊ ಬಾಟಮ್ ಸ್ಥಾನದಲ್ಲಿ ನಮ್ಗೆ ಸ್ಪಂದನ ಅವರು ಕಾಣ ಸಿಗ್ತಾ ಇದ್ದಾರೆ. ನಂತರ 9ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾರೆ ಅಂತ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ರಾಶಿಕ್ ಅವ್ರಿಗೆ ಕಾಣ ಸಿಗ್ತಾ ಇದ್ದಾರೆ. ರಾಶಿಕ್ ಅವರಿಗೆ 6.8% ಅಷ್ಟು ವೋಟಿಂಗ್ ನಡೀತಾ ಇದೆ. ಇಲ್ಲಿ ಸ್ಪಂದನ ಮತ್ತೆ ರಾಶಿಕಾ ಅವರಿಗೆ ಆಲ್ಮೋಸ್ಟ್ 0.6% ಅಷ್ಟು ಡಿಫರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ರಾಶಿಕಾ ವಿಚಾರ ಮಾತಾಡ್ಬೇಕಾದ್ರೆ ರಾಶಿಕಾ ಅವರು ಆಟ ವಿಚಾರ ಅಂತ ಬಂದಾಗ ಟಾಸ್ಕ್ ನಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು ಸಹ ವ್ಯಕ್ತಿತ್ವದ ವಿಚಾರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ನಡವಳಿಕೆ ವಿಚಾರದಲ್ಲಿ ಅಷ್ಟು ಅದ್ಭುತವಾಗಿ ಮಾತಾಡೋದಾಗಿರ್ಬೋದು, ಒಂದು ಒಳ್ಳೆ ಸ್ನೇಹ ಬೆಳೆಸೋದ್ರಲ್ಲಿ ಕಂಪ್ಲೀಟ್ ಆಗಿ ಫೈಲ್ ಆಗಿದ್ದಾರೆ. ಅದೇ ವಿಚಾರಕ್ಕೆ ಜನಗಳು ಅಷ್ಟರ ಮಟ್ಟಿಗೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅದರ ಒಂದು ಫಲಿತಾಂಶ ಇಲ್ಲಿ ನಮ್ಗೆ ವೋಟಿಂಗ್ ಆರ್ಡರ್ ನಲ್ಲಾಗಿರ್ಬೋದು, ಪರ್ಸೆಂಟೇಜ್ ನಲ್ಲಾಗಿರ್ಬೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 8ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇರೋ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ಸೂರಜ್ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಸೂರಜ್ ಅವ್ರಿಗೆ ಇಲ್ಲಿ ಕರೆಕ್ಟ್ ಆಗಿ 8% ಅಷ್ಟು ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಂತ ಸೂರಜ್ ಅವರು ಪ್ರಥಮ ಒಂದು ಡಿಸಿಷನ್ ಏನ್ ತಗೊಂಡಿದ್ರು ಕ್ಯಾಪ್ಟನ್ಸಿ ವಿಚಾರದಲ್ಲಿ, ಆ ಒಂದು ಡಿಸಿಷನ್ ತೆಗೆದುಕೊಂಡ ನಂತರ ಸೂರಜ್ ಅವರು ಮೇ ಬಿ ಟಫ್ ಕಂಟೆಂಡರ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ಜನಗ ಮೆಚ್ಚುಗೆ ಪಡ್ಕೊಳ್ಬಹುದು ಅಂತ ಎಲ್ಲರೂ ಸಹ ಭಾವಿಸಿದ್ರು. ಬಟ್ ನಂತರ ದಿನಗಳಲ್ಲಿ ಅಷ್ಟು ಅದ್ಭುತವಾದಂತಹ ಆಟದ ಪ್ರದರ್ಶನ ಸೂರಜ್ ಅವ್ರ ಕಡೆಯಿಂದ ಬರದೇ ಇರೋದ ಕಾರಣದಿಂದ ಇಲ್ಲಿ ಸೂರಜ್ ಅವರು ನಮ್ಗೆ ಬಾಟಮ್ 3 ಅಲ್ಲಿ ಕಾಣಿಸ್ತಾ ಇದ್ದಾರೆ. ಕೇವಲ 8% ಶೂಟಿಂಗ್ ನ ತೆಗೆದುಕೊಂಡಿದ್ದಾರೆ ಸೂರಜ್ ಅವರು ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಸರ್ಪ್ರೈಸಿಂಗ್ 7th ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರು ಅಂದ್ರೆ ಧನುಷ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧನುಷ್ ಅವರಿಗೆ 8.3% ಅಷ್ಟು ವೋಟಿಂಗ್ ನಡೀತಾ ಇದೆ. ನಾವು ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಸೀಸನ್ 12ರ ಪ್ರಾರಂಭದ ದಿನಗಳಲ್ಲಿ ಧನುಷ್ ಅವರು ನಾಮಿನೇಟ್ ಆದಾಗ ವೋಟಿಂಗ್ ಆರ್ಡರ್ ಅಂತ ಪರಿಗಣನೆ ತಗೊಳ್ಬೇಕಾದ್ರೆ ನಂಬರ್ 2 ಅಥವಾ ನಂಬರ್ 3 ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಧನುಷ್ ಅವರು. ಅಷ್ಟರ ಮಟ್ಟಿಗೆ ಜನರ ಮೆಚ್ಚುಗೆ ಪಡ್ಕೊಳ್ತಾ ಇದ್ರು. ಬಟ್ ಈಗ ನೋಡೋದಾದ್ರೆ ಬಾಟಮ್ 4 ಗೆ ಬಂದ್ಬಿಟ್ಟಿದ್ದಾರೆ ಧನುಷ್ ಅವರು ಆಟ ಕುಗ್ಗೋದಿಕ್ಕೆ ಅಥವಾ ವೋಟಿಂಗ್ ಪರ್ಸೆಂಟೇಜ್ ಇಷ್ಟರ ಮಟ್ಟಿಗೆ ಡಿಪ್ ಆಗೋದಿಕ್ಕೆ ಏನು ಮುಖ್ಯವಾದಂತ ಕಾರಣ ಆಗಿರ್ಬೋದು ಅಂತ ನಿಮ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಗಿಲ್ಲಿ ನಂತರದ ಸ್ಥಾನದಲ್ಲಿ 6th ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರು ಅಂದ್ರೆ ಧ್ರುವಂತ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧ್ರುವಂತ್ ಅವರಿಗೆ ಇಲ್ಲಿ 8.6% ಅಷ್ಟು ವೋಟಿಂಗ್ ನಡೀತಾ ಇದೆ. ಡೇ ಬೈ ಡೇ ಧ್ರುವಂತ್ ಅವರ ಆಟ ಆಗಿರ್ಬೋದು, ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಆಗಿರ್ಬೋದು ಬೆಳ್ಕೊಳ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರು ಸೋಷಿಯಲ್ ಮೀಡಿಯಾದ ಸದ್ಯದ ಬುಸ್ ಪ್ರಕಾರ ನೋಡೋದಾದ್ರೆ ಯಾವಾಗ ಬೇಕಾದ್ರೂ ಟಾಪ್ 5 ಗೆ ಬರ್ಬೋದು, ಅಷ್ಟರ ಮಟ್ಟಿಗೆ ಇಲ್ಲಿ ವೋಟಿಂಗ್ ನಡೀತಾ ಇದೆ ಧ್ರುವಂತ್ ಅವರಿಗೆ ಅಂತಾನೆ ಹೇಳ್ಬೋದು. ಸದ್ಯಕ್ಕಾದ್ರೆ 8.6% ಅಷ್ಟು ವೋಟಿಂಗ್ ನ ಧ್ರುವಂತ್ ಅವ್ರು ಪಡ್ಕೊಂಡಿದ್ದಾರೆ. ಈ ಒಂದು ವಾರ ಧ್ರುವಂತ್ ಅವರು ಸೇಫ್ ಆಗಿ ಮನೇಲೆ ಇರ್ಬೋದು ಅಂತಾನೆ ನಾವು ಊಹೆ ಮಾಡ್ಕೋಬಹುದು. ನಂತರ ನಮ್ಗೆ ಇಲ್ಲಿ 5ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಸ್ಪರ್ಧಿ ಯಾರು ಅಂದ್ರೆ ರಘು ಅವರು ಕಾಣ ಸಿಗ್ತಾ ಇದ್ದಾರೆ. ರಘು ಅವರಿಗೆ ಆಲ್ಮೋಸ್ಟ್ 9.1% ಅಷ್ಟು ವೋಟಿಂಗ್ ನಡೀತಾ ಇದೆ. ರಘು ಅವರು ಕಳೆದ ಒಂದು ವಾರದಿಂದ ನಾನು ಯಾವ ರೀತಿ ಆಟ ಆಡಬೇಕು, ನಾನು ಸರಿಯಾದಂತ ರೀತಿ ಜನರಿಗೆ ಕನೆಕ್ಟ್ ಆಗ್ತಾ ಏನೋ ಇಲ್ವಾ, ಇಷ್ಟ ಆಗ್ತಾ ಏನೋ ಅನ್ನೋ ಭಾವನೆಯಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ. ಬಟ್ ಸತ್ಯದವರೆಗೂ ರಘು ಅವರು ಆಡಿರುವಂತ ಆಟನ ಮೆಚ್ಚಿಕೊಂಡು ರಘು ಅವರು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಬೇಕು ಅಂತ ತುಂಬಾನೇ ಜನ ರಘು ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 9.1% ವೋಟಿಂಗ್ ನಡೀತಾ ಇದೆ ರಘು ಅವರಿಗೆ. ಸೊ ರಘು ಅವರು ಈ ಒಂದು ವಾರ ಸೇಫ್ ಝೋನ್ ಅಲ್ಲಿ ಇದಾರೆ ಅಂತಾನೆ ನಾವು ಭಾವಿಸಬಹುದು. ನಂತರ ನಮ್ಗೆ ಇಲ್ಲಿ 4ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಸ್ಪರ್ಧಿ ಯಾರು ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರಿಗೆ 9.2% ಅಷ್ಟು ವೋಟಿಂಗ್ ನಡೀತಾ ಇದಿಲ್ಲ. ಆಲ್ಮೋಸ್ಟ್ ಕೇವಲ 0.1% ಅಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇನೆ. ರಘು ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಯಾವಾಗ ರಘು ಅವ್ರು ಬೇಕಾದ್ರೂ ಅಶ್ವಿನಿ ಗೌಡರನ್ನ ಬೀಟ್ ಮಾಡೋದು ಅಥವಾ ಅಶ್ವಿನಿ ಗೌಡ ತಮ್ಮ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಬಿಲ್ಡ್ ಮಾಡ್ಕೊಂಡು 4th ಪೊಸಿಷನ್ ಅಲ್ಲಿ ಕಂಟಿನ್ಯೂ ಆದ್ರೂ ಆಗ್ಬೋದು. ಬಟ್ ಈ ಒಂದು ವಾರ ಅಶ್ವಿನಿ ಗೌಡ ಅವರು ಸೇಫ್ ಝೋನ್ ಅಲ್ಲಿ ಇದ್ದಾರೆ, ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಆಗೋದಿಲ್ಲ ಅಂತಾನೆ ನಾವು ಭಾವಿಸಬಹುದು. ನಂತರ ನಮ್ಗೆ 3ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರೆ ಅಂತ ಸ್ಪರ್ಧಿ ಯಾರು ಅಂದ್ರೆ ಅದು ಮಾಳು ಅವರು. ಮಾಳು ಅವರಿಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳ ಬಳಗ ಅನ್ನೋದು ಸಿಕ್ಕಾಪಟ್ಟೆ ಇಲ್ಲಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ವೋಟಿಂಗ್ ನಲ್ಲಿ ಅದು ಒಂದು ಫಲಿತಾಂಶ ಕಾಣ ಸಿಗ್ತಾ ಇದೆ ನಮ್ಗೆ 10.4% ಅಷ್ಟು ವೋಟಿಂಗ್ ನಡೀತಾ ಇದೆ ಮಾಡುವವರಿಗೆ. ಟಾಪ್ 3 ಅಲ್ಲಿ ಮಾಡುವವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಅಶ್ವಿನಿ ಗೌಡ ಅವರಿಗಿಂತ 1.3% ಅಷ್ಟು ಅಧಿಕವಾದಂತಹ ವೋಟಿಂಗ್ ಪರ್ಸೆಂಟೇಜ್ ನ ಇಲ್ಲಿ ಮಾಡುವವರು ತಗೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ 2ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರೆ ಸ್ಪರ್ಧಿ ಯಾರು ಅಂದ್ರೆ ರಕ್ಷಿತಾ ಅವ್ರು ಕಾಣ ಸಿಗ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ 13.1% ಅಷ್ಟು ವೋಟಿಂಗ್ ನಡೀತಾ ಇದೆ. ಡೇ ಬೈ ಡೇ ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಪರ್ಸೆಂಟೇಜ್ ಸಹ ಇಂಪ್ರೂವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಪರ್ಸನಲಿ ಇವತ್ತಿನ ವಿಚಾರ ಅಂತ ಮಾತಾಡಿದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಸಹ ಬಂದಿರೋದ್ರಿಂದ ಆ ಒಂದು ತಾಯಿ ಮಗಳ ಒಂದು ಸೆಂಟಿಮೆಂಟ್ಸ್ ವರ್ಕೌಟ್ ಆಗ್ಬೋದು. ಮುಂದಿನ 2 ದಿನಗಳ ಕಾಲ ಏನು ಒಂದು ವೋಟಿಂಗ್ ಪೋಲ್ ಓಪನ್ ಇದೆ
ಅಲ್ಲಿ ಈ ಒಂದು ತಾಯಿ ಮಗಳ ಸೆಂಟಿಮೆಂಟ್ ವರ್ಕೌಟ್ ಆಗಿ ಮತ್ತಷ್ಟು ವೋಟಿಂಗ್ ಪರ್ಸೆಂಟ್ ಹೆಚ್ಚಾಗ್ಬೋದು ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಕಾಣಿಸ್ತಾ ಇರೋದು ಯಾರು ಸಹ ಟಚ್ ಮಾಡಕ್ ಆಗ್ತಾ ಇರೋ ರೀತಿಯಲ್ಲಿ 20.4% ವೋಟಿಂಗ್ ನ ತೆಗೆದುಕೊಂಡು ಗಿಲ್ಲಿ ಅವರು ನಂಬರ್ 1 ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾಣಿಸಿಕ್ತಾ ಇದಾರೆ. ಗಿಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಸದ್ಯಕ್ಕೆ ಎಲ್ಲೂ ಸಹ ಕೆಳಗಡೆ ಬರೋ ತರ ನಮ್ಗೆ ಕಾಣಿಸಿಕ್ತಾರೆ. ಡೇ ಬೈ ಡೇ ಮತ್ತೆ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಇಬ್ರು ಆಗ್ತಾನೆ ಹೋಗ್ತಾನೆ ಅಂತ ಹೇಳ್ಬೋದು. ಸೊ ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ವೋಟಿಂಗ್ ನ ತೆಗೆದುಕೊಳ್ತಾ ಇದಾರೆ. ಸೊ ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಂತ ನೀವು ಅನ್ಕೊಳ್ತಾ ಇದೀರಿ, ಯಾರು ಬಿಗ್ ಬಾಸ್ ಮನೆ ಇರೋದಕ್ಕೆ ನಿಜವಾಗ್ಲೂ ಅನ್ಡಿಸರ್ವ್ ಇದಾರೆ, ಸುಮ್ನೆ ಲಕ್ಕಿಂದ ಕಂಟಿನ್ಯೂ ಆಗ್ತಾ ಅಂತ ನಿಮ್ಗೆ ಯಾರ ಒಂದು ಸ್ಪರ್ಧೆ ಅನಿಸ್ತಾ ಇದೆ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ ಕಡೆ ನಿಮ್ಗೆ ಪ್ರತಿನಿತ್ಯ ವೋಟಿಂಗ್ ರಿಸಲ್ಟ್ ನ ಕುರಿತಾಗಿರ್ಬೋದು, ಪ್ರೋಮೋಸ್ ನ ಕುರಿತಾಗಿರ್ಬೋದು ಅಂಡ್ ಎಪಿಸೋಡ್ ನ ಕುರಿತಾಗಿರ್ಬೋದು ರಿವ್ಯೂಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.